ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಈ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ವಿಶೇಷವಾಗಿ ಮೇ ತಿಂಗಳಿನ ಮಾಸ ಭವಿಷ್ಯವನ್ನು ಗಮನಿಸೋಣ. ಹೇಗಿದೆ, ಮಿಥುನ ರಾಶಿಯವರಿಗೆ ಹೇಗಿದೆ ಎಂಬುದು ಬಹಳ ಮುಖ್ಯವಾದಂಥದ್ದು. ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಆಗಬಹುದು. ಈ ಗೋಚಾರದಲ್ಲಿರುವಂತಹ ಗ್ರಹಗಳನ್ನು ನಾವು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ನೋಡಿ. ಗುರು ಮಿಥುನ ರಾಶಿಗೆ ಸದ್ಯಕ್ಕೆ ಬೇಕು ಬಂದಿದ್ದಾನೆ, ಅಂದರೆ 12ನೇ ರಾಶಿಗೆ ಗುರು ಬಂದಿದ್ದಾನೆ. ಗುರು ರವಿ ಶುಕ್ರರು ಕೂಡ 12ನೇ ರಾಶಿಯಲ್ಲಿದ್ದಾರೆ. ರಾಶ್ಯಾಧಿಪತಿಯಾದಂಥ ಬುಧನು ಮಾತ್ರ ನಿಮಗೆ ಏಕಾದಶ ರಾಶಿಯಲ್ಲಿ ಕೂತಿದ್ದಾನೆ. ಅದು 31ನೇ ತಾರೀಕಿನವರೆಗೂ ಇರ್ತಾನೆ ಅಲ್ಲೇ. ಅದು ಬಹಳ ಶುಭವಾದಂಥದ್ದು. ಚತುರ್ಥ ರಾಶಿಯ ಕೇತು, ಹಾಗೆ ದಶಮ ರಾಶಿಯಲ್ಲಿ ಕುಜ ರಾಹು, 2 ಗ್ರಹಗಳು ಕೂಡ ದಶಮ ರಾಶಿಯಲ್ಲಿ. ಇನ್ನು ಭಾಗ್ಯ ರಾಶಿಯಲ್ಲಿ ಶನಿ ಇದ್ದಾನೆ. ಶನಿ ಮಾತ್ರ ನಮ್ಮನ್ನ ಕೈ ಬಿಡ್ತಾ ಇಲ್ಲ. ಅಂದರೆ ದೇವರು ಒಳ್ಳೇದು ಮಾಡ್ತಾನೆ ಹೇಳ್ತೇವೆ ಎಷ್ಟೋ ಸಲ. ಹಾಗೆ ಆ ಶನೇಶ್ವರನ ನಿಮಗೆ ಬಹಳ ಒಳ್ಳೆ ರೀತಿಯಾದಂತಹ ಮುಂದಿನ ಸೌಕರ್ಯಗಳನ್ನ, ಮುಂದಿನ ಜೀವನದ ಅವಕಾಶಗಳನ್ನೆಲ್ಲ ಅವನು ಮಾಡ್ತಾ ಇದ್ದಾನೆ. ನಕ್ಷತ್ರಗಳ ಪರಿಹಾರಕ್ಕೆ ನೋಡಿ, ಯಾವ್ಯಾವ ನಕ್ಷತ್ರಗಳು ಅಂತಂದ್ರೆ ಮೃಗಶಿರಾ ನಕ್ಷತ್ರ 3, 4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ, ಪುನರ್ವಸು ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ಲಿಕ್ಕಿದ್ದೇನೆ ನಾವು ಪ್ರಧಾನವಾಗಿ ಗಮನಿಸುವಂತಹದ್ದು ಏನೇನು ಶುಭ ಫಲ ಎಂಬುದನ್ನು ಕೂಡ ನಾವು ಹೇಳೋಣ. ಹಾಗೆ ಈ ತಿಂಗಳಲ್ಲಿ ನೋಡಿ, ಅಕ್ಷತ್ರತೆಯ 10ನೇ ತಾರೀಕಿಗೆ ಬಹಳ ಉತ್ತಮವಾಗಿದೆ. ಶುಕ್ರವಾರ ಇದೆ, ಹಾಗಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡಿ. ಏನಾದರೂ ಒಂದು ಪ್ಲ್ಯಾನ್ ಮಾಡಿ, ಯಾಕಂದರೆ ಒಳ್ಳೆಯ ದಿವಸ, ಒಳ್ಳೆಯ ಮುಹೂರ್ತ ಮತ್ತು ಪುನಃ ಸಿಗುವುದಿಲ್ಲ. ಹಾಗಾಗಿ ಸಿಕ್ಕಿರುವಂತಹ ಮುಹೂರ್ತದಲ್ಲಿ ಏನಾದರೂ ಈಗ ಮಾಡಿದ ತಕ್ಷಣ ನಡೆಯುತ್ತೆ ಹೇಳುವಂಥ ಅರ್ಥ ಅಲ್ಲ. ಆದರೂ ಕೂಡ ಒಂದು ಸ್ಟೆಪ್ ಮುಂದೆ ಹೋದರೆ 2ನೇ ಸ್ಟೆಪ್ಪು, 3ನೇ ಸ್ಟೆಪ್ ಆಟೋಮೆಟಿಕ್ಕಾಗಿ ಹೋಗ್ಲಿಕ್ಕೆ ದಾರಿ ಆಗ್ತದೆ. ಹಾಗಾಗಿ ಅಂತಹ ಪ್ಲ್ಯಾನನ್ನು ಈ ತಿಂಗಳಲ್ಲಿ ಮಾಡಿ ಅಂತೇಳಿ ಹೇಳ್ತೇನೆ. ಹಾಗೆ 12ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಇದೆ. ಅದು ಉತ್ತಮವಾದಂಥ ದಿವಸ. ಗಾಯತ್ರಿ ಜಯಂತಿ, ರಾಮಾನುಜಾಚಾರ್ಯ ಜಯಂತಿಯೂ ಕೂಡ ಇದೆ. ದಿವಸವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಕೊಡಬಹುದು. ಹಾಗೆ ಅನಂತರದಲ್ಲಿ 19ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 23ನೇ ತಾರೀಕಿಗೆ ಬುದ್ಧ ಪೂರ್ಣಿಮಾ, ಅದು ಹುಣ್ಣಿಮೆ ಇದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ದೇವತಾ ಆರಾಧನೆಯನ್ನೆಲ್ಲ ಮಾಡಿ, ಅದೆಲ್ಲ ಶುಭವಾಗ್ತದೆ. ಈಗೆಲ್ಲ ಇದೆ ಗೃಹಸ್ಥಿತಿ, ಹಬ್ಬ ಹರಿದಿನಗಳೆಲ್ಲ ಹೀಗಿದೆ. ನೀವು ಯೋಚನೆ ಮಾಡ್ತಾ ಇರ್ತೀರಿ, ಯಾಕಂದರೆ ಗುರುಬಲ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಎಲ್ಲ ಕಡೆಗೂ ಕೂಡ. ಏನಪ್ಪ ನಮಗೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇರ್ತೀರಿ. ನೋಡೋಣ, ಗುರುಬಲ ಹೇಳುವಂತಹದ್ದು ಇಲ್ಲ, ಅದರ ಜೊತೆ ಶುಕ್ರನ ಬಲವೂ ಕೂಡ ಇಲ್ಲ, ಆದರೆ ಕುಜನ ಬಲ ಇದೆ. ನೋಡಿ, ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಕೂಡ ಬಲವಂತ ಆಗಿದ್ದಾಗ ಒಂದೊಂದು ರೀತಿಯಾದಂತಹ ಫಲಗಳನ್ನು ಕೊಡ್ತಾ ಹೋಗ್ತಾರೆ ಜೀವನದಲ್ಲಿ. ಹಾಗಾಗಿ ನಾವು ಕುಜನು ಬಲವಂತವಾಗಿದ್ದಾನೆ. ದಶಮದ ಕುಜ, ಭಾಗ್ಯದ ಶನಿ, 2 ಗ್ರಹಗಳು ಸಾಕು. ಎಷ್ಟೋ ಸಲ ಶುಭ ಗ್ರಹಗಳು ಒಳ್ಳೆ ರೀತಿಯಾದಂಥ ಫಲಗಳನ್ನೆಲ್ಲ ನಮಗೆ ಕೊಡ್ತಾರೆ ಹೇಳುವಂಥ ಸಹಜವಾಗಿ ಎಲ್ಲರ ಜೀವನದಲ್ಲೂ ಕೂಡ ನಾವು ಅನುಭವಿಸ್ತಾ ಇರ್ತೇವೆ. ಆದರೆ ಶುಭ ಗ್ರಹಗಳೆಲ್ಲ ಕೈ ಕೊಟ್ಟುಕೊಂಡು ಕೂತ್ಕೊಂಡಾಗ ಯಾವುದೂ ನಮಗೆ ಶುಭ ಗ್ರಹಗಳ ಫಲಗಳೇ ಇಲ್ಲ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಪಾಪಗ್ರಹಗಳು, ರವಿ ಇರಬಹುದು, ಅಥವಾ ಶನಿ ಇರಬಹುದು, ಅಥವಾ ಕ್ಷೀಣಚಂದ್ರ ಇರಬಹುದು, ಇಂತಹ ಗ್ರಹಗಳು ಬಹಳ ವಿಶೇಷವಾದಂಥ ಫಲಗಳನ್ನು ಕೊಡ್ತಾರೆ. ಅದನ್ನು ನೋಡಿ ಈ ತಿಂಗಳಲ್ಲಿ ನೀವು ಕಾಣ್ತೀರಿ. ನೋಡಿ, ನಾನೊಂದು 15ರಿಂದ 20 ನಿಮಗೆ ವಿಶೇಷವಾದಂತಹ ಫಲ ರೀತಿಯಾಗಿ ಹೇಳುತ್ತೇನೆ. ಅದು ಕೆಲ ಜನರಲ್ಲಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. 1ನೇದಾಗಿ, ಏನಾದರೂ ನೂತನವಾದಂಥ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಭೂಮಿ ವ್ಯಾಪಾರ ಮಾಡಲಿಕ್ಕೆ ದಿಢೀರನೇ ತೀರ್ಮಾನ ಬರುತ್ತೆ ಅಂತೇಳಿ ಹೇಳಬಹುದು. ಇದು ಬಹಳ ಮುಖ್ಯವಾಗಿ ಗಮನಿಸಿ. ಅಥವಾ ಏನಾದರೂ ಭೂಮಿಯೋ ಅಥವಾ ಪ್ಲಾಟೋ ಇತ್ಯಾದಿ ತೆಗೆದುಕೊಂಡ್ರೆ ಅದಕ್ಕೆ ಗೃಹ ಪ್ರವೇಶಕ್ಕೆ ಒಳ್ಳೆ ರೀತಿಯಾದಂಥ ಸಮಯವನ್ನು ಕೂಡಿಸಿಕೊಳ್ಳಬಹುದು. ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಗಳಿರಬಹುದು, ಭೂಮಿಯ ವಿಷಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವರಿಗೆ ಶುಭವಾದಂತಹ ತಿಂಗಳು ಅಂತೇಳಿ ಹೇಳಬಹುದು. 2ನೇದಾಗಿ, ಕಂಪ್ಯೂಟರ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರಿಗೆ ಏನೋ ಸಮಸ್ಯೆ, ಏನೋ ಕಿರಿಕಿರಿ ಆಗುತ್ತೆ, ಜಾಗದ ಬದಲಾವಣೆ ಆಗಬೇಕು, ಓನರ್ ಕಿರಿಕಿರಿ ಮಾಡ್ತಾ ಇದ್ದಾರೆ, ಏನು ಮಾಡಲಪ್ಪ, ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ದಿಢೀರನೆ ನೀವು ದೈವಾನುಗ್ರಹದ ಕೃಪೆಯಿಂದ, ಶುಕ್ರನ ಕುಜನ ಒಂದು ಕೃಪೆಯಿಂದ ನಿಮಗೆ ಯಾವುದೋ ಒಂದಷ್ಟು ಸಾಲ ಬಾಧೆಗಳು ತೀರಿಸ್ಲಿಕ್ಕೆ ಅವಕಾಶಗಳಾಗತ್ತೆ. ಅಂದರೆ ಬಲಕಾದಂಥ ಆರ್ಡರ್ ಬರುತ್ತೆ, ಬಲಕಾದ ರೀತಿಯಲ್ಲಿ ಅಭಿವೃದ್ಧಿ ಕಡೆ ಹೋಗ್ಲಿಕ್ಕೆ ಆಗತ್ತೆ ಅಂತ ಹೇಳಬಹುದು. ಇದು 2ನೇದಾಗಿ. ಹಾಗೆ 3ನೇದಾಗಿ ನೋಡಿ, ಪ್ರಯಾಣ ಮಾಡುವಂಥ ಯೋಗ. ಎಷ್ಟೋ ಸಲ ನಾವು ಪ್ರಯಾಣ ಮಾಡ್ತೇವೆ, ದೇಶ ಸುತ್ತು ಕೋಶ ಓದು ಎಂಬುದಾಗಿ ಹಿರಿಯರೆಲ್ಲ ಹೇಳ್ತಾರೆ. ಅದೇ ತರಹ ಅನುಭವಗಳು ಕೂಡ ಬರುತ್ತೆ.
ಹಾಗೆ ಹೊರಗಡೆ ಒಳ್ಳೆ ವ್ಯಕ್ತಿಯ ವಿಶ್ವಾಸ ಪರಿಚಯವಾಗಿ ಬಿಸಿನೆಸ್ಸು ಕೂಡ ನಿಮ್ಗೆ ಬರುತ್ತೆ ಅಂತ ಹೇಳಬಹುದು. ನಾಲ್ಕನೇದಾಗಿ ಏನೋ ಬಹಳ ವರ್ಷದ ಬಹಳ ಜೀವನದ ಕನಸು, ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕು, ಒಂದು ಸಂಸ್ಥೆಯನ್ನ ಸಿದ್ಧ ಮಾಡಬೇಕು, ಕಟ್ಟಬೇಕು, ಇಂಥವರಿಗೆ ನೋಡಿ ಭಾಗ್ಯದ ಶನಿಯು ನಿಮಗೆ ಕೊಡ್ತಾನೆ. ಎಲ್ಲೋ ಒಂದು ಕಡೆಗೆ ಯಾರೋ ನಡೆಸ್ತಾ ಇರ್ತಾರೆ, ಅವ್ರ ಕೈಲಿ ನಡೆಸ್ಲಿಕ್ಕೆ ಏನೋ ತೊಂದರೆ ಆಗಿರ್ತದೆ. ನಿಮ್ಮ ಮೇಲೆ ಟ್ರಸ್ಟ್ ವಿಶ್ವಾಸ ನಿಮ್ಮ ಮೇಲೆ ಇಟ್ಟು ನಿಮ್ಮ ಮೇಲೆ ಜವಾಬ್ದಾರಿ ಹಾಕಿ ಕೊಡ್ತಾರೆ. ಅದರ ಜವಾಬ್ದಾರಿಯನ್ನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ಇದೆ. ಸ್ವಲ್ಪ ಆತುರ ಗಡಿಬಿಡಿ ಬೇಡ, ಅದನ್ನು ನೀವು ನಡೆಸ್ಕೊಂಡು ಹೋಗ್ಲಿಕ್ಕೆ ಬಹಳ ಶುಭವಾಗತ್ತೆ ಅಂತ ಹೇಳ್ಬಹುದು. ಮತ್ತೆ ವಾಹನದ ಬದಲಾವಣೆ ಬಹಳ ಮುಖ್ಯವಾಗಿ ನಾವು ಗಮನಿಸುವಂತಹದ್ದು. ಭಾಗ್ಯದಲ್ಲಿ ಶನಿ ಕೂತಿದ್ದಾನೆ, ಯಾಕಂದ್ರೆ ನಿಮಗೆ ಶನಿ ಬಲ ಒಂದೇ ಕಾಣಿಸುವಂತದ್ದು, ಕುಜನ ಬಲ ಒಂದು ಕಾಣಿಸ್ತದೆ. ಬುಧನು ಸ್ವಲ್ಪ ಅಲ್ಪ ಬಲವಾಗಿದ್ದಾನೆ, ಬುಧನಿಗೂ ಅಂತಹ ಬಲ ಇಲ್ಲ. ಅವನು ರಾಷ್ಟ್ರಾಧಿಪತಿಯಾದಂತಹ ಬುಧನು ಏಕಾದಶದಲ್ಲಿ ಕೂತರೂ ಕೂಡ ಗೋಚಾರದಲ್ಲಿ ಏಕಾದಶಕ್ಕಂತಹ ಬಲ ಇಲ್ಲ ಎಂಬುದಾಗಿ ಹೇಳ್ತದೆ ಗೋಚಾರ ಫಲ. ಹಾಗಾಗಿ ನಿಮಗೆ ಹೆಚ್ಚಿನದಾದಂತಹ ಕುಜನಿಂದಲೇ ಬರಬೇಕು, ಕಂಪ್ಯೂಟರ್ ವ್ಯಾಪಾರ ವ್ಯವಹಾರದಿಂದ ಬರಬೇಕು, ಭೂಮಿಯಿಂದ ಏನಾದರೂ ಬರಬೇಕು. ಮತ್ತೆ ಈ ತಿಂಗಳಲ್ಲಿ ಸ್ವಲ್ಪ ಋಣ ತೀರಿಸುವಂತಹ ಸಾಧ್ಯತೆಗಳು ಕಾಣಿಸುತ್ತೆ. ಇದು ಬಹಳ ಮುಖ್ಯವಾಗಿ. ಎಷ್ಟೋ ಸಲ ಸಾಲ ಮಾಡಿರ್ತೇವೆ, ಬಡ್ಡಿಗೆ ಬಡ್ಡಿ ಕಟ್ತಾ ಇರ್ತೇವೆ. ಆದರೆ ಸಾಲ ತೀರಿಸುವಂತಹ ಯಾವುದೋ ಒಂದು ದಾರಿ, ಯಾವುದೋ ಒಂದು ವ್ಯವಸ್ಥೆಗಳು ಕೂಡ ಕಾಣುತ್ತದೆ ಅಂತಾನೆ ಹೇಳಬಹುದು. ಅನಂತರದಲ್ಲಿ ಬಹಳ ಮುಖ್ಯವಾಗಿ ರೋಗೋತ್ಪತ್ತಿ ಆಗಿರುವಂತಹದ್ದು, ಯಾವುದೋ ಒಂದು ಸಣ್ಣ ಪುಟ್ಟ ತೊಂದರೆ ಬಂದಿರುತ್ತೆ ಶರೀರಕ್ಕೆ, ಅದು ಎಷ್ಟು ಮಾಡಿದ್ರೆ ಹೋಗ್ತಾ ಇಲ್ಲ, ಎಷ್ಟು ಮಾಡಿದ್ರು ಕಿರಿಕಿರಿ ಪುನಃ ಬರ್ತಾ ಇದೆ. ಅದೇ ಈ ತಿಂಗಳಲ್ಲಿ ಆ ಕಿರಿಕಿರಿ ಆ ಸಮಸ್ಯೆಗಳೆಲ್ಲ ದೂರ ಆಗುವಂತ ಸಾಧ್ಯತೆಗಳು ಕಾಣಿಸ್ತದೆ ಅಂತಾನೆ ಕೂಡ ಹೇಳಬಹುದು. ಬಹಳ ಮುಖ್ಯವಾಗಿ ನಾವು ಗಮನಿಸುವಂತಹದ್ದು ನೋಡಿ, ವಿದ್ಯಾರ್ಥಿಗಳಿಗೂ ಕೂಡ ಲಾಭ ಇಲ್ಲ ಅಂತಿಲ್ಲ, ಈ ತಿಂಗಳಲ್ಲಿ ಲಾಭ ಆಗತ್ತೆ. ಆದ್ರೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಆಲಸ್ಯತನ ಆಗುವಂತ ಸಾಧ್ಯತೆಗಳು ಬಹಳ ಮಟ್ಟಿಗೆ ಆಗುತ್ತೆ. ಮತ್ತೆ ನೋಡಿ, ಬಿಸಿನೆಸ್ ಮಾಡುವಂಥವರಿಗೆ ಹೇಗೆ ಅಂತಂದ್ರೆ ಈ ತಿಂಗಳಲ್ಲಿ ಇಬ್ಬರ ಜಗಳ, ಮೂರನೇ ನಿಮಗೆ ಆದಾಯ ಎಂಬುದಾಗೆಲ್ಲ ಹೇಳ್ತಾರೆ. ಅದೇ ತರಹ ಏನೋ ಒಂದು ಕಿರಿಕಿರಿ ಸಮಸ್ಯೆಗಳು ನಿಮಗೆ ಅನುಕೂಲ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಿಮಗೆ ಚೇತರಿಕೆ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಬಹುದು. ಮತ್ತೆ ಯಾವುದೋ ಒಂದು ಶತ್ರು ಬಾಧೆ, ಶತ್ರುಗಳ ಸಂಬಂಧವಾದಂತಹದ್ದು ಕಿರಿಕಿರಿಗಳು ಈ ತಿಂಗಳು ದೂರವಾಗುತ್ತೆ. ಇದು ಉತ್ತಮವಾದಂತ ಫಲವೇ ನಿಮಗೆ. ಮತ್ತೆ ದೃಢವಾದಂತ ಸಂಕಲ್ಪಗಳನ್ನು ಮಾಡ್ತೀರಿ ಈ ತಿಂಗಳಲ್ಲಿ. ಯಾವುದೋ ಒಂದು ದೊಡ್ಡದಾದಂತ ಸಂಕಲ್ಪ, ದೃಢವಾದಂತ ಸಂಕಲ್ಪವೇ ಮಾಡಿಲ್ಲ ಅಂತಂದ್ರೆ ನಮಗೆ ಫಲ ಸಿಗುವಂಥದ್ದು ಜೀವನದಲ್ಲಿ ಕಷ್ಟ. ಹಾಗಾಗಿ ದೃಢವಾದಂಥ ಸಂಕಲ್ಪಗಳನ್ನು ಮಾಡಿ ಕೂರ್ತೀರಿ. ಮತ್ತೆ ವಿವಾಹ ಸಂಬಂಧವಾದಂಥ ತೊಂದರೆ ತಾಪತ್ರಗಳು ಆಗಿದ್ದಂಥವರಿಗೆ ಏನೋ ಒಂದು ಯಾರೋ ಮಾರ್ಗದರ್ಶನವೋ ಅಥವಾ ಯಾವುದೋ ಒಂದು ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳಬಹುದು. ಯಾಕಂದ್ರೆ ಎಷ್ಟೋ ಸಲ ಕಿರಿಕಿರಿ ಸಮಸ್ಯೆಗಳು ಬರುತ್ತೆ. ಪ್ರಾರಬ್ಧ ಕರ್ಮಗಳನ್ನು ನಾವು ಅನುಭವಿಸ್ತಾ ಇರಬೇಕು. ಎಷ್ಟೇ ಏನೇ ಮಾಡಿದ್ರು ಕೂಡ ನಾವು ಪರಿಹಾರ ಹೇಳ್ತಾನೆ ನಿಜ, ಆದ್ರೆ ಪರಿಹಾರ ಹೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ಆಗ್ತದೆ ಬಿಟ್ರೆ ಪ್ರಾರಬ್ಧ ಕರ್ಮಗಳಿಗೆ, ದೊಡ್ಡ ದೊಡ್ಡ ಕರ್ಮಗಳಿಗೆ ಈ ನಾವು ಮಾಸ ಭವಿಷ್ಯವೋ ಫಲವೋ ಕೂಡ ಅದಕ್ಕೆ ಫಲಕಾರಿ ಆಗುವುದಿಲ್ಲ. ನಾವು ಧೈರ್ಯವನ್ನು ತುಂಬುವಂತಹದ್ದು, ಅದರ ಜೊತೆಯಲ್ಲಿ ಅಲ್ಪ ಸ್ವಲ್ಪ ಉತ್ತಮವಾದಂತಹ ಪರಿಹಾರ ಸಿಗಲಿ ಅಂತೇಳಿ ಹೇಳುವಂತಹ ಪ್ರಯತ್ನ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ನಿಮ್ಗೆ ನೀವು ಏನು ಹೇಳುವಂಥದ್ದು ಗೊತ್ತಾಗತ್ತೆ ಈ ತಿಂಗಳಲ್ಲಿ. ನೀವೇನು ಏತ ಕೊಟ್ಟಿದ್ರಿ, ಏನು ಮಾಡಬೇಕು, ನೀವು ನಿಮ್ಮ ಸಾಧನೆ ಏನು, ನಿಮ್ಮ ಗೋಲ್ ಏನು ಹೇಳುವಂಥದ್ದು ಈ ತಿಂಗಳಲ್ಲಿ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ಎಷ್ಟೋ ಜನಕ್ಕೆ ನಾವು ಹೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ, ಮುಂದೆ ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ನಾವು ಸುಮ್ಮನೆ ಮಾಡ್ತಾ ಇರೋದು ಯಾವುದೋ ಕೆಲಸ ಅಂತ ಹೇಳಿ. ಹಾಗೆ ಮಾಡಬೇಡಿ. ಅದರ ಜೀವನದಲ್ಲಿ ಸಮಯ ಹೇಳುವಂಥದ್ದು ಬಹಳ ಅತ್ಯಲ್ಪವಾದಂತಹ ಜೀವನದ ಸಮಯ. ನಮಗೆ ಏಜ್ ಆಗಿಬಿಡುತ್ತೆ, ಕೆಲಸ ಆಗೋದಿಲ್ಲ, ಮುಂದೆ ಹೋಗ್ಬಿಡುತ್ತೆ ಸಮಯ. ನೋಡಿ, ನಾವು ಮಾಡ್ತಾ ಸಮಯ ಹೋಗ್ಬಿಡುತ್ತೆ. ಹಾಗೆ ಎಲ್ಲರೂ ಕೂಡ ಬಹಳ ಸಹಾಯ ಸಹಕಾರ ಮಾಡಿದಿರಿ. 1 ಲಕ್ಷ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಾಯ ಸಹಕಾರಕ್ಕೆ ಚಿರುಣಿ. ಬಹಳ ಜನ ನೋಡಿ ನನಗೆ ಕಾಮೆಂಟ್ ಮಾಡ್ತಾ ಇದ್ದೀರಿ. ಅಂತಹ ಎಲ್ಲ ಒಳ್ಳೊಳ್ಳೆ ಕಾಮೆಂಟ್ಗಳಿಗೆ ಬಹಳ ಧನ್ಯವಾದ. ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಿಡಿಯೋ ಮಾಡೋದು ಕೆಲವೊಂದ್ಸಲ ಲೇಟ್ ಆಗ್ತಾ ಇದೆ ಕೆಲವೊಂದು ಅನಾನುಕೂಲದಿಂದ. ಹಾಗಾಗಿ ತಮ್ಮೆಲ್ಲರ ಸಹಾಯ ಸಹಕಾರ ಹಾಗೆ ಇರಲಿ. ಮತ್ತೆ ಬಹಳ ಮುಖ್ಯವಾಗಿ ನೀವು ತುಂಬಾ ಬುದ್ಧಿವಂತರಿದ್ದೀರಿ. ಅದರಲ್ಲೂ ಕೋರ್ಟು ಕಚೇರಿ ಕಾನೂನಲ್ಲಿ ಕೆಲಸ ಮಾಡಿ ಕೆಲವೊಂದ್ಸಲ ನೀವು ಸೋತಂತಹ ಕೇಸು, ಸೋತು ಹೋಗಿರುವಂತಹದ್ದು ಪುನಃ ನೀವಿದ್ದಲೇ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಈ ತಿಂಗಳಲ್ಲಿ ಅಂತಂದ್ರೆ, ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ. ಯಾವುದೇ ಕೆಲಸ ಇದ್ರೂ ಕೂಡ ನಾವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ರೆ ಆ ಕೆಲಸ ಕೈ ಹಿಡ್ತದೆ. ಒಂದು ಸಲ ಹಿಡಿಯದೇ ಇರಬಹುದು, ಒಂದ್ಸಲ ಕಿರಿಕಿರಿ ಆಗಬಹುದು, ಆದರೆ 2ನೇ ಸಲ ಆದರೂ ಕೂಡ ಖಂಡಿತವಾಗೋದು ಕೈ ಹಿಡಿತದೆ. ಹಾಗಾಗಿ ಕಾನೂನಿನ ಸಲಹೆ ಕೊಡುವಂಥ ವ್ಯಕ್ತಿಗಳಿಗೆ ಈ ತಿಂಗಳಲ್ಲಿ ಶುಭ ಅಂತ ಹೇಳಬಹುದು. ಮತ್ತೆ ಉದ್ಯೋಗದಲ್ಲಿ ಶುಚಿಯಾಗಿರುವಂಥವ್ರು, ಉದ್ಯೋಗದಲ್ಲಿ ಏನೋ ಕಿರಿಕಿರಿ ಆಗುತ್ತೆ, ಏನೋ ಒಂದು 15 ದಿವಸ ನಿಮಗೆ ಯಾವುದೋ ಕೆಲಸವೇ ಇರೋದಿಲ್ಲ, ವಾಂಟರ್ ಇರೋದಿಲ್ಲ, ಎಂತ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇಂಥವರಿಗೆಲ್ಲ ಉದ್ಯೋಗದಲ್ಲಿ ಬಹಳ ಉತ್ತಮವಾದಂಥ ಅವಕಾಶಗಳು ಕೂಡ ಸಿಗ್ತದೆ. ಮನುಷ್ಯನಿಗೆ ಏನು ಅಂತೇಳಿ ಉದ್ಯೋಗ ಚೆನ್ನಾಗಿರಬೇಕು, ಒಳ್ಳೇದಾಗಬೇಕು, ಪ್ರತಿಯೊಬ್ಬರು ಕೂಡ ಬಯಸ್ತಾರೆ. ಉದ್ಯೋಗಿನಂ ಪುರುಷ ಸಿಂಹ ಉಪೈತಿ ಲಕ್ಷ್ಮೀ ಅಂತ. ಲಕ್ಷ್ಮಿ ಪ್ರಾಪ್ತಿ ಆಗಬೇಕು ಅಂದ್ರೆ ಒಂದು ಉದ್ಯೋಗ ಅಂತ ಬೇಕಲ್ವ ಜೀವನದ ಖರ್ಚನ್ನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ
ನೋಡಿ, ಎರಡು ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಕಿರಿಕಿರಿ ಘಟನೆಗಳು ನಡೆಯಬಹುದು. ಒಂದನೇದಾಗಿ ನೀವು ಏನೋ ಒಂದು ಅರಸ್ತಾ ಇರ್ತೀರಿ, ಆಗತ್ತೆ ಸಿಗತ್ತೆ ಇದೇನೋ ಬರುತ್ತೆ ಅಂಥೇಳಿ ಅರಸ್ತಾ ಇರ್ತೀರಿ, ಆದರೆ ಅದು ಅನುಕೂಲ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಆಗುತ್ತದೆ. ಕೆಲವೊಂದು ಸಲ ಜೀವನದಲ್ಲಿ ಹುಲ್ಲು ಕಡ್ಡಿಯೂ ಕೂಡ ಕೆಲಸಕ್ಕೆ ಬರುತ್ತೆ ಅಂಥೇಳಿ ಮಹಾತ್ಮರೆಲ್ಲ ಹೇಳೋದು ಕೇಳಿದ್ದೇನೆ. ಹಾಗೆ ಈ ತಿಂಗಳಲ್ಲಿ ನಿಮಗೆ ಯಾವುದು ಬೇಡ, ಯಾವುದು ಆಗಲ್ಲ, ಯಾವ ವ್ಯಕ್ತಿಯಿಂದ ಸಿಗಲ್ಲ, ಇಂತಹ ಯಾವ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಿ ನಿಮಗೆ ಉಪಯೋಗವಾಗುತ್ತದೆ. ಹಾಗಾಗಿ ಯಾವುದನ್ನು ಕೂಡ ಕಡೆಗಣಿಸುವಂತ ಒಂದು ಪ್ರಯತ್ನ ಬೇಡ ಅಂತೇಳಿ ಈ ತಿಂಗಳಲ್ಲಿ ಹೇಳಬಹುದು. ಮತ್ತೆ ಪ್ರಾಣಿಗಳ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರು, ಹೈನುಗಾರಿಕೆ ಮಾಡ್ತಾ ಇದ್ದಂಥವ್ರು, ಇಂಥವರಿಗೆ ಈ ತಿಂಗಳಲ್ಲಿ ಬಹಳ ಶುಭವಾಗ್ತದೆ ಅಂತಾನೆ ಹೇಳಬಹುದು. ಮತ್ತೆ ರವಿ 12ನೇ ರಾಶಿ ಬಂದ ತಕ್ಷಣನೇ ನಿಮಗೆ ಕಾನೂನಿನ ರೀತಿಯಲ್ಲೂ ಸ್ವಲ್ಪ ಅನುಕೂಲವಾಗುತ್ತದೆ. ಏನಾದರೂ ಕೋರ್ಟು ಕಚೇರಿ ಕಿರಿಕಿರಿ ಇದ್ರೆ, ಅಥವಾ ಬ್ಯಾಂಕ್ ಲೋನ್ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರೆ, ಅಥವಾ ಲೋನ್ ತೆಗೆದುಕೊಂಡಿದ್ದಾರೆ ಇನ್ನೂ ಕೂಡ ಸ್ವಲ್ಪ ಟಾಪ್ ಅಪ್ ಲೋನ್ ಸಿಕ್ಕಿದ್ರೆ ಒಳ್ಳೇದಪ್ಪ ಅಂತಂದ್ರೆ ತಿಂಗಳದ ಕೊನೆಯ ಭಾಗದಲ್ಲಿ ಅನುಕೂಲ ಆಗುವಂತ ಒಂದು ಸಾಧ್ಯತೆಗಳಾಗುತ್ತೆ. ಮತ್ತೆ ಈ ತಿಂಗಳಲ್ಲಿ ನಿಮ್ಗೆ ಅಭ್ಯುದಯ ಅಂತ ಹೇಳಬಹುದು. ಈಗ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ, ಆದರೆ 4 ಜನ ಆಶಿಸ್ತಾರೆ, ಒಳ್ಳೆ ರೀತಿಯಾದಂಥದ್ದು ಅವಕಾಶಗಳಾಗಬಹುದು. ಮತ್ತೆ ಸುಖ ಸ್ಥಾನದಲ್ಲಿ ಕೇತು ಇದ್ದಾನೆ. ನೀವು ಹಿರಿಯರನ್ನು ಬಹಳ ಮುಖ್ಯವಾಗಿ ಗೌರವಿಸಿ ಆ ಹಿರಿಯರ ಆಶೀರ್ವಾದ ಹೇಳುವಂಥದ್ದು ಈ ತಿಂಗಳಲ್ಲಿ ನಿಮ್ಗೆ ಕೈ ಹಿಡಿತದೆ. ಈಗ ಇದಿಷ್ಟು ನಮಗೆ ಈ ತಿಂಗಳಲ್ಲಿ ಬಹಳ ಶುಭವಾದಂಥ ಬದಲಾವಣೆಗಳ ಕಡೆಗೆ ನೀವು ಹೋಗ್ತೀರಿ. ಇನ್ನು ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದ್ರೆ 10ನೇ ತಾರೀಕು ಅಕ್ಷಯ ತೃತೀಯ ಇದೆ, ಬಹಳ ಶುಭವಾದಂಥದ್ದು ಮಾಡಿಕೊಡಿ. ಏನಾದರೂ ಒಂದು ಸ್ಟೆಪ್ ಮುಂದೆ ಹೋಗಿ 12ನೇ ತಾರೀಕಿಗೆ ಶಂಕರಾಚಾರ್ಯ ಜಯಂತಿ ಇದೆ, 23ನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಇದೆ. ಈ ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ನೀವು ನೋಡಿ, ಬಹಳ ಮುಖ್ಯವಾಗಿ ನಕ್ಷತ್ರ ಪರಿಹಾರಗಳು ಏನಪ್ಪಾ ಅಂತ ಹೇಳಿದ್ರೆ, ಮೃಗಶಿರ ನಕ್ಷತ್ರ 3, 4ನೇ ಪಾದ, ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಗೌರಿಯನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ. ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಗೌರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗೌರಿ ಅಂತಂದ್ರೆ ಜಗತ್ತಿಗೆ ಉತ್ಪತ್ತಿಯಾದಂಥ ಒಂದು ಶಕ್ತಿ ಗೌರಿ ಎಂಬುದಾಗಿ ನಾವು ಕರಿತೇವೆ. ಜಗತ್ತಿಗೆ ಬಹಳ ಮುಖ್ಯವಾದಂಥ ತಾಯಿ ಗೌರಿ. ಆ ಗೌರಿ ಮಾತೆಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಆರ್ದ್ರಾ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 10ನೇ ತಾರೀಕಿಗೆ ನೋಡಿ ಶಿವನನ್ನು ಆರಾಧನೆ ಮಾಡಿ. ಆ ದಿವಸ ಪರಶುರಾಮರ ಜಯಂತಿಯೂ ಕೂಡ ಇದೆ. ಶಿವನನ್ನು ಆರಾಧನೆ ಮಾಡಿ. ಮತ್ತೆ ಓಂ ನಮಃ ಶಿವಾಯ ಅಂತೇಳಿ ಕಾಮೆಂಟ್ ಅನ್ನು ಕೂಡ ಮಾಡಿ. ಎಷ್ಟಾಗುತ್ತೋ ಅಷ್ಟು ಆರ್ದ್ರಾ ನಕ್ಷತ್ರದವರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ಜಪ ಮಾಡ್ತಾನೆ ಇರಿ. ಪ್ರತಿ ದಿವಸವೂ ಮಾಡಿ. ಆದರೆ 10ನೇ ತಾರೀಕಿಗೆ ಮಾತ್ರ ಬಹಳ ಜಾಸ್ತಿಯಾಗಿ ಮಾಡಿ. ಇನ್ನು ಪುನರ್ವಸು ನಕ್ಷತ್ರ, ಪುನರ್ವಸು ನಕ್ಷತ್ರದವರು ನೋಡಿ ಸ್ವಾಮಿ, ನಿಮಗೆ ದೇವರು ವಿದ್ಯೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ನಿಮ್ಮ ವಯಸ್ಸು, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದು ವಯಸ್ಸು ಎಷ್ಟೆಷ್ಟು ಅಂತ ನನಗೆ ಗಮನ ಇಲ್ಲ, ಗೊತ್ತಿಲ್ಲ. ಹಾಗಿದ್ದಾಗೂ ಕೂಡ ನಿಮ್ಮ ಕೈಯಲ್ಲಿ ಸ್ವಲ್ಪ ಹಣ ಇದೆ, ಒಂದು ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡಬಹುದು ಅಂತಂದ್ರೆ ಓದುವಂತಹ ವಿದ್ಯಾರ್ಥಿಗಳಿಗೆ ಏನಾದರೂ ಕೂಡ ಕೊಡಿ. ಅದು ಇದು ಅಂತ ನಾನು ಹೇಳ್ತಾ ಇಲ್ಲ. ಅವರವ್ರ ಶಕ್ತಿ ಇದ್ದವರೆಲ್ಲ ಚೆನ್ನಾಗಿ ಮಾಡಿ, ಶಕ್ತಿ ಇಲ್ಲದೆ ಇದ್ದವರು ಏನೂ ಇಲ್ಲ ಅಂತಂದ್ರೆ ಯಾವುದೋ ಒಂದು ಸ್ಕೂಲಲ್ಲಿ ಓದ್ತಾ ಇರುವಂತ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಂತಹ ಒಂದು ವ್ಯಕ್ತಿಗಳಿಗೆ ಬಳಪವನ್ನು ಕೊಡದೇ ಇರುವಂತ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಕೊಡೋದಿಲ್ಲ. ಯಾಕಂದ್ರೆ ಇಂಟರ್ನೆಟ್ ಹಾಕೊಂಡು ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ ಅಂದ್ರೆ ಅಷ್ಟನಕ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಕೈ ಶಕ್ತಿಯಾನುಸಾರ ನಿಮ್ಮ ಮೇಲೆ ನಾನು ಬಿಡ್ತೇನೆ, ಇದನ್ನೇ ಮಾಡಿ ಹೇಳುವಂತಹ ಶಕ್ತಿ ನನ್ನದಲ್ಲ. ಆದರೆ ಪುನರ್ವಸು ನಕ್ಷತ್ರ 1ನೇ ಪಾದದವರು ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ನಿಮ್ಮ ಕೈಲಾದಂತಹ ಸಹಾಯ ಸಹಕಾರವನ್ನು ಮಾಡಿ. ಅದು ತಿನ್ನುವಂತಹದ್ದು ಬೇಡ, ಊಟ ತಿಂಡಿ ವ್ಯವಸ್ಥೆ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕಾಗತ್ತೆ ಅದನ್ನ ಯೋಚನೆ ಮಾಡಿ ನೀವು ಕೊಡಿ ಅವರಿಗೆ. ಅಥವಾ ಏನಾದರೂ ಸ್ಕೂಲಿಗೆ ಫೀಸ್ ಕಟ್ಟಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತಂದ್ರೆ ಅದನ್ನಾದರೂ ಹೆಲ್ಪ್ ಮಾಡಿ. ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡಿ. ಯಾಕಂದ್ರೆ ಆ ವಿದ್ಯಾರ್ಥಿಗಳ ಒಂಥರ ಪ್ರೀತಿ ಭಾವನೆ ಇದೆ. ಅದು ನೀವು ಬಹುಶಃ ಶ್ರೀಮಂತರಾಗಿದ್ದರೆ ನಿಮ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ನಿಮಗೆ ನಿಜವಾದಂತಹ ವಿದ್ಯೆಯ ಬೆಲೆ ಗೊತ್ತಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಆ ದೈವಾನುಗ್ರಹವಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.